ಆಸ್ತಿ ನೋಂದಣಿಗೆ ಬಂತು ಹೊಸ ರೂಲ್ಸ್. ಇನ್ನು ಮುಂದೆ ವಿಡಿಯೋ ಇದ್ದರೆ ಮಾತ್ರ ಆಗುತ್ತೆ ರಿಜಿಸ್ಟ್ರೇಷನ್. ನೀವು ಹೊಸ ಸೈಟ್, ಮನೆ ಅಥವಾ ಜಮೀನನ್ನು ಖರೀದಿಸಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಗಾದರೆ ನಿಮಗೊಂದು ಮುಖ್ಯ ಮಾಹಿತಿ ಇಲ್ಲಿದೆ. ಕರ್ನಾಟಕ ಸರ್ಕಾರವು ಆಸ್ತಿ ನೋಂದಣಿ ಪ್ರಕ್ರಿಯೆಯಲ್ಲಿ ಮಹತ್ತರವಾದ ಬದಲಾವಣೆ ತಂದಿದ್ದು, ವಂಚನೆಗಳನ್ನು ತಡೆಗಟ್ಟಲು ಮತ್ತು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಲು ಸರ್ಕಾರ ಇದೀಗ ಕಾವೇರಿ 2.0 ಅಡಿಯಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿದೆ. ಹಾಗಾದರೆ ಬನ್ನಿ, ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಬೇಕು, ಶುಲ್ಕ ಎಷ್ಟಿರುತ್ತೆ, ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ ನೋಡೋಣ. ವಿಡಿಯೋನ ಮಿಸ್ ಮಾಡಬೇಕು ಅನ್ನೋ ತನಕ ನೋಡಿ. ತುಂಬಾ ಉಪಯುಕ್ತವಾಗುವಂಥ ವಿಷಯಗಳನ್ನು ಇಲ್ಲಿ ಹಂಚಿಕೊಳ್ಳಲಾಗಿದೆ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ಸರ್ಕಾರ ತಂದಿರುವ 4 ಪ್ರಮುಖ ಬದಲಾವಣೆಗಳ ಬಗ್ಗೆ ನೋಡೋಣ. ಮನೆಯಲ್ಲಿ ಕುಳಿತು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹೌದು, ಇನ್ನು ಮುಂದೆ ನೀವು ಉಪ ನೋಂದಣಿಕಾರಿ ಅಧಿಕಾರಿಗೆ ಪದೇ ಪದೇ ಹೋಗುವ ಅಗತ್ಯವಿರೋದಿಲ್ಲ. ಅಗತ್ಯ ದಾಖಲೆಗಳನ್ನು ಆನ್ಲೈನ್ ಮೂಲಕವೇ ಸಲ್ಲಿಸಬಹುದು. ಇಲ್ಲಿ OTP ಕಡ್ಡಾಯವಾಗಿರುತ್ತೆ. ವಂಚನೆ ತಡೆಯಲು ನೋಂದಣಿ ಸಮಯದಲ್ಲಿ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ ಬರುವ OTP ಹೇಳುವುದು ಇಲ್ಲಿ ಕಡ್ಡಾಯವಾಗಿದೆ. ವಿಡಿಯೋ ಸಾಕ್ಷಿ. ಹೌದು, ಭವಿಷ್ಯದಲ್ಲಿ ಆಸ್ತಿಯ ಬಗ್ಗೆ ತಕರಾರು ಬಾರದಂತೆ ತಡೆಯಲು ನೋಂದಣಿ ನಡೆಯುವಾಗ ಇಡೀ ಪ್ರಕ್ರಿಯೆಯನ್ನು ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತೆ. ಡಿಜಿಟಲ್ ಸಹಿ. ಹಳೆಯ ಕಾಗದ ಪತ್ರಗಳಿಗೆ ಬ್ರೇಕ್ ಹಾಕಲಾಗಿದ್ದು, ಅಧಿಕಾರಿಗಳು ಡಿಜಿಟಲ್ ಸಹಿ ಮೂಲಕವೇ ಕ್ಷಣಾರ್ಧದಲ್ಲಿ ಅರ್ಜಿಯನ್ನು ವಿಲೇವಾರಿ ಮಾಡುತ್ತಾರೆ. ಇನ್ನೇನು ಸರ್ಕಾರ ಇಷ್ಟೆಲ್ಲ ಕೆಲಸಗಳನ್ನು ಆನ್ಲೈನ್ ಮಾಡಿದೆ, ಶುಲ್ಕ ಹೇಗೆ ಕಟ್ಟಬೇಕು, ಹೆಚ್ಚಾಗಿರುತ್ತಾ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ಹೊರಗೆ ನೀವು ಖರ್ಚು ಮಾಡೋಕ್ಕಿಂತ ಇಲ್ಲಿ ಕಡಿಮೆ ಆಗಿರಬಹುದು. 20 ಲಕ್ಷಕ್ಕಿಂತ ಕಡಿಮೆ ಆಸ್ತಿಯನ್ನು ನೀವು ಹೊಂದಿದ್ರೆ 2% ಅಂತೂ ಶುಲ್ಕನ ಕಟ್ಟಬೇಕು. 21ರಿಂದ 45 ಲಕ್ಷದ ಆಸ್ತಿಯನ್ನು ತಗೊಳ್ಬೇಕು ಅಂದ್ಕೊಂಡಿದ್ರೆ ಇಲ್ಲಿ 3% ಶುಲ್ಕವನ್ನು ಕಟ್ಟಬೇಕು. 5 ಕೋಟಿಗಿಂತ ಹೆಚ್ಚು ಆಸ್ತಿಯನ್ನು ನೀವು ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ರೆ 5%ನ ನೋಂದಣಿ ಶುಲ್ಕವನ್ನು ನೀವು ಪೇ ಮಾಡಬೇಕಾಗುತ್ತೆ. ಇದಕ್ಕೆ ಬೇಕಾಗಿರುವಂಥ ದಾಖಲೆಗಳು: ಕ್ರಯಪತ್ರ, ಆಧಾರ್ ಮತ್ತು ಪ್ಯಾನ್ ಕಾರ್ಡ್, ಇ ಸ್ವತ್ತು ಅಥವಾ ಇ ಖಾತಾ, ಮ್ಯೂಟೇಷನ್ ಪ್ರತಿ, ಋಣಭಾರ ಪ್ರಮಾಣ ಪತ್ರ, ತೆರಿಗೆ ರಸೀದಿ. ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರದಿಂದ ಪದೇ ಪದೇ ಕಚೇರಿಗಳಿಗೆ ಅಲೆಯುವುದು ಕೂಡ ತಪ್ಪುತ್ತೆ. ಆನ್ಲೈನ್ ಮೂಲಕ ಕಡಿಮೆ ಶುಲ್ಕದಲ್ಲಿ ನೀವು ನಿಮ್ಮ ಕೆಲಸಗಳನ್ನು ಮುಗಿಸ್ಕೊಳ್ಬೋದು. ಇಂಥದ್ದೇ ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ನ ಸಂಪರ್ಕದಲ್ಲಿರಿ. ನಮಸ್ತೆ.